ಬಂದಿದಿ ಒಂದು ಸಹ್ಯ ಇಂಜೆಕ್ಷನ್ ಕೊಡು ಸಹ್ಯ ಇಂಜೆಕ್ಷನ್ ಹೋಗಿ ನಮ್ಮ ಅತ್ತಿಗೆ ಮಾಡ್ತೀನಿ ಕತ್ತಳಿಕೆ ಹೌದಾ ಶಶಿ ಶಶಿ ಹೌದಾ ಕೊಲ್ಪ್ನಿ ಕತ್ತಳು ಅತ್ತಿನ ಕೊಲ್ತೀನ ಅಂದಳು ಅವಾಗ ತಂದಿ ಡಾಕ್ಟರ್ ಇದ್ದ ಶಾಣೆ ಇದ್ದ ಅವ ನಿನ್ನಂಗ ಹೌದು ನನಗತ್ತೆ ಶಾಣೆ ಇದ್ದ ಏನ್ ಮಾಡಿದ ಶಾಣೆ ಇದ್ದ ತಾನ ಆಹಾ ಇದು ನನ್ನ ಮಗಳು 6 ತಿಂಗಳಾದ್ರೂ ಇನ್ನ ಇದು ಶಾಣೆನೇ ಆಗಿಲ್ಲಲ್ಲ ಇನ್ನ ಬುದ್ಧಿ ಬಂದಿಲ್ಲ ಇದಕ್ಕೆ ಹೆಂಗಾರ ಮಾಡಿ ಶಾಣೆ ಮಾಡ್ಬೇಕಂತ ಹೇಳಿ ತಂದು ಹೇಳ್ತಾನ ಹೌದು ಏನತ್ತ ಯವ್ವ ಮಗಳ ನಾ ಸಹ್ಯ ಇಂಜೆಕ್ಷನ್ ಕೊಡ್ತೀನಿ ಇಲ್ಲ ಅನ್ನೋದಿಲ್ಲ ಹೌದು ಆ ಸಹ್ಯ ಇಂಜೆಕ್ಷನ್ ಕೊಟ್ಟಂದ್ರ ಒಂದೇ ದಿವಸದಾಗ ಮುದುಕಿ ಗೊಟ್ಟಕ್ಕತೆ ಸಹಿತದ ಹೌದು ನಿನ್ನ ಮೇಲೆ ಬರ್ತದ ನನ್ನ ಮ್ಯಾಗನು ಬರ್ತದ ಹೌದು ನಾಳೆಗೆ ಇಬ್ಬರಿಗೆ ಜೈಲು ಶಿಕ್ಷೆ ಆಗ್ತದ ಹೌದು ಆಗ್ತದ ಹಂಗಾಗೋದು ಬೇಡ ಮತ್ ಹೆಂಗಪ್ಪ ಹೆಂಗ ಆಗಬೇಕು ಹೆಂಗ ಮಾಡೋಣ ಅಂತ ಕೇಳಿದ್ರ ಹೆಂಗಪ್ಪ 30 ಗೋಳಿ ಕೊಡ್ತೀನಿ 30 ಗೋಳಿ ಕೊಡ್ತೀನಿ ದಿನ ಒಂದು ಮುದುಕಿಗೆ ಹಾಲಾಗ ಹಾಕಿ ಕುಡಿಸು ಮುದುಕಿ ಸಣ್ಣಾಗಿ ಕೊರಗಿ ಸಾಯಕಾಗ್ತದ 30 ದಿವಸದಾಗ ಮುದುಕಿ ಸಾಯ್ತದ ನನ್ನ ಮ್ಯಾಗನು ಬರಲ್ಲ ನಿನ್ನ ಮ್ಯಾಗನು ಬರಲ್ಲ ಅಂತ ಹೊಯ್ದುಲು ಅಪ್ಪ ಮಗಳಿಗೆ ಹೇಳ್ದ ಹೌದಾ ಹೇಳಿ ನಾ ಒಂದು ಮಾತು ಹೇಳ್ತಾನ ಏನತ್ತಪ್ಪ ಯವ್ವ ಇಷ್ಟು ದಿವಸ ಮನ್ಯಾಗ ಹೆಂಗ್ ಇದ್ದಿದೋ ಬಿಟ್ಟಿದೋ ನನಗ ಗೊತ್ತಿಲ್ಲ ಹೌದಪ್ಪ ಹೌದು ಈ ಗೋಳಿ ಒಯ್ದ ಬಳಕ ಆ ಮನ್ಯಾಗ ನೀ ಹೆಂಗಿರ್ಬೇಕಂದ್ರ ಹೆಂಗಪ್ಪ ಎಲ್ಲಿ ನಿಮ್ಮ ಅತ್ತಿ ಕುಂದಿರ್ತಾಳ ನೋಡು ಅಲ್ಲೇ ನೀರು ಕೊಡ್ಬೇಕು ಹೌದು ಅತ್ತಿ ಎಲ್ಲಿ ಕುಂದಿರ್ತಾಳ ಅಲ್ಲೇ ಹೋಗಿ ನೀರು ಕೊಡ್ಬೇಕು ಎಲ್ಲಿ ಅತ್ತಿ ಕುಂದಿರ್ತಾಳ ನೋಡು ಅಲ್ಲೇ ಚಾ ಕೊಡ್ಬೇಕು ಹೌದು ಅಲ್ಲೇ ನಾಷ್ಟ ಕೊಡ್ಬೇಕು ನಿಮ್ಮ ಅತ್ತಿಗೆ ನಿದ್ದೆ ಬರುವಂತ ಟೈಮದೊಳಗ ಹೌದಾ ಹಾಲಾಗಿ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗೆ ನಿದ್ದೆ ಬರುತ್ತನ ಕಾಲು ಒತ್ತಬೇಕು ಅಂದ್ರೆ ಮುದುಕಿ ಸಹಿತದ ಇಲ್ಲಕಂದ್ರೆ ಸೈಯಲ್ಲ ಅಂತ ಹೇಳದ ಹೌದು ವ್ಯವಸ್ಥೆ ಬಾಳ್ ಮಾಡ್ಬೇಕಂದ ಚಂದ ಮಾಡಬೇಕು ಹೌದು ಚಂದ ಮಾಡ್ದಾಗೆ ಮುದುಕಿ ಜಲ್ದಿ ಸಾಯ್ತದ ಹೌದು ಆರಪ್ಪ ಮತ್ತ ಇರ್ಲಿ ಮತ್ತೆ ಇರ್ಲಿ ನಾ ಪದನ ಚಾರ ಮಾಡ್ತೀನಿ ನಮಸ್ಕಾರ ಮತ್ತೆ ನೀನು ಬೇಕಾಳಿ ಎಲ್ಲಾರು ಬೇಕ ಜಾತ್ರೆ ಐತಂದ್ರೆ ಅಂಶ 3 ಮಂದಿ ಬೇಕ ಇವ್ರು ನಡೀದೆ ಏನಾರ ಎಲ್ಲಕತ್ತಾರ ಸುಮ್ಮನೆ ಅದೇ ನಮಸ್ಕಾರ ಪದನೇ ಹಾಡ್ತೇನೆ ಪದನೇ ಹಾಡ್ತೇನೆ ಹಂಗೆ ಮಾಡ್ತಾರ್ರಿ ಅತ್ತಿ ಶಶಿ ಶಶಿ ಬಿಡಪ್ಪ ಬಾಯ್ ಬಿಡ್ರಿ ಮುತ್ತೆ ಅಂದ ಮುದಕ್ಕೆ ಹೌದು ಅವಾಗ ತಂದು ಹೇಳ್ತಾನ ಏನತ್ತಪ್ಪ ಯವ್ವಾ ಇಷ್ಟು ದಿವಸ ಮನ್ಯಾಗ ನೀ ಹೆಂಗಿದ್ದಿದೋ ಬಿಟ್ಟಿದೋ ನನಗ್ ಗೊತ್ತಿಲ್ಲ ಈ ಗೋಳಿ ಒಯ್ದು ಬಳಕ ಹೌದಾ ಆ ಮನ್ಯಾಗ ಎಲ್ಲಿ ನಿಮ್ಮ ಅತ್ತಿ ಕುಂದಿರ್ತಾಳ ನೋಡು ಅಲ್ಲೇ ನೀರು ಕೊಡ್ಬೇಕು ಹೌದು ಅಲ್ಲೇ ಚಾ ಕೊಡ್ಬೇಕು ಅಲ್ಲೇ ಊಟ ಅಲ್ಲೇ ಊಟ ಹೌದು ಮುದುಕಿಗೆ ನಿದ್ದೆ ಬರುವಂತ ಟೈಮ್ದೊಳಗ ಹಾಲಾಗಿ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗೆ ನಿದ್ದೆ ಬರುತ್ತನ ಕಾಲು ಒತ್ತಬೇಕು ಅಂದ್ರೆ ಮುದುಕಿ ಸಾಯ್ತದ ಇಲ್ಕಂದ್ರೆ ಸಾಯಲ್ಲ ಅಂತ ಹೇಳ್ದವ ಹೌದಪ್ಪ ಹೌದು ಅಪ್ಪ ಹೇಳಿದ ಶಬಾಷ್ ತೊಳಿಕತ್ತಿಲ್ಲ ಅಲ್ಲಿ ಸೊಸಿ ಸಾತ್ ತೊಳಿಕತ್ತಾಳ ನಾಕ್ ಸಾತ್ ತೊಳಿಕ ನಾನು ಮನೆಗೆ ನಡ್ಲಿಕ್ಕೆ ಹೋಗಿನಿ ಮುತ್ತೆ ಆಶೀರ್ವಾದ ಕೊಡತ್ತ ನೋಡ್ರಿ ಸಾತ್ ತೊಡಿಬೇಡ ಅಲ್ಲಿ ಸಾತ್ ತೊಡಿಬೇಡ ಮಗನ ಅಂತಾನವ ಅವಾಗ ಹೌದು ಯಾಕಾಗಲ್ಲಪ್ಪ ಹೌದು ನಮ್ಮ ಅತ್ತೆಯಲ್ಲಿ ಕುಂದಿರ್ತಾವ ಅಲ್ಲೇ ನೀರು ಕೊಡ್ತೀನಿ ಹೌದು ಅಲ್ಲೇ ಚಾ ಕೊಡ್ತೀನಿ ಹೌದು ಒಟ್ಟು ಮುದುಕಿ ಸಾಯ್ಬೇಕಾಗ್ಯದ ಹೌದು ಒಟ್ಟು ವ್ಯವಸ್ಥೆ ಮಾಡ್ತೀನಿ ನಾ ಮುದುಕಿಗೆ ನಿದ್ದೆ ಬರತ್ತಾನೆ ಯಾಕ ಬೆಳಗಾನ ಹೊತ್ತಿನ ಕಾಲ ಹೌದು ಯಾಕ ಒಂದು ತಿಂಗಳ ನಿದ್ದೆ ಗಟ್ರ ನಾ ಏನು ಸಾಯಂಗಿಲ್ಲ ಒಟ್ಟು ಮುದುಕಿ ಸಾಯ್ಬೇಕಾಗ್ಯದ ಹೌದು ನಾನು ಚಂದ ನೋಡ್ಕೋತೀನಪ್ಪ ಅಂತ ಹೇಳಿ ಮತ್ತೆ ಗಂಡನ ಮನೆಗೆ ಬಂದು ಎಲ್ಲಿ ಅತ್ತಿ ಕುಂದಿರ್ತಾಳ ನೋಡು ಅಲ್ಲೇ ನೀರು ಕುಳ್ಳಕತ್ತಳು ಹೌದು ಅಲ್ಲೇ ಚಾ ಕುಳ್ಳಕತ್ತಳು ಹೌದು ಅಲ್ಲೇ ನಾಷ್ಟ ಅಲ್ಲೇ ಊಟ ಹೌದು ಚಂದ ನಡೀತು ಎಲ್ಲ ವ್ಯವಸ್ಥೆ ಮಾಡಕತ್ತಳು ವ್ಯವಸ್ಥೆ ಮಾಡಕತ್ತಳು ಹೌದಾ ಮುದುಕಿಗೆ ರಾತ್ರಿ ಮಲ್ಕೋ ಟೈಮಿನಾಗ ಹಾಲಾಗ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗೆ ನಿದ್ದೆ ಬರತ್ತನ ಕಾಲು ಒತ್ತಲ್ಕತ್ತಳು ಅತ್ತಿ ಮನಸ್ಸು ಫರಕಾಯ್ತು ಹೌದು ಒಂದು ತುಸು ಫರಕಾಯ್ತು ಹೌದಾ ಸುಮ್ಮನೆ ನಾ ಸೊಸಿಗೆ ಬೈದಲ್ಲ ನನ್ ಸೊಸಿ ಶಾಣೆನೇ ಅದಲ್ಲ ಚಲೋ ಇದ್ದಲ್ಲ ನನಗೆ ಚಂದ ನೋಡ್ಕೊಳಕತ್ತಲ್ಲ
ಹೌದು ನನ್ನ ಮಗನ ಬಾಳೆನು ಶುದ್ಧ ಆಗ್ತದ ಅಂತ ಹೇಳಿ ಹೇಳಿ 10 ದಿವಸ ಆಯ್ತು. ಹೌದು 10 ದಿವಸ ನಮ್ಮ ಮುದುಕಿ ತಿಜೋರಿ ಕಡೆಗೆ ಹೋಯ್ತು. ಹೌದು ತಿಜೋರಿ ಕಡೆಗೆ ಹೋಗಿ ಎಲ್ಲಾ ರೇಷ್ಮಿ ಸೀರೆ ತಗೊಂಡು ಬಂದು ಸೊಸಿ ಕೈಯಾಗ ಕೊಟ್ಟಳು. ಹೌದು ಕೊಟ್ಟು ಹೇಳ್ತಾಳ, ಏನಂತ ಸೊಸಿ ಮುದ್ದ ಆಹಾ ನನಗ ವಯಸ್ಸಾಗ್ಯದ, ಆಗ್ಯದ ಕಾಲ್ ಹಿಡ್ದಾವ. ಹೌದು ನಾ ರೇಷ್ಮೆ ಸೀರೆ ಹಾಕೊಂಡ್ರೆ ನಾ ಎಲ್ಲಿ ಹೋಲಿ? ನಾ ಎಲ್ಲಿ ಜಾತ್ರೆ ಗೆದ್ರಿಗೆ ಎಲ್ಲಿ ಹೋಗಂಗಿಲ್ಲ. ಹೋಗಂಗಿಲ್ಲ. ಹೌದು ನೀ ಸಣ್ಣ ಹಾಕ್ಯದಿ, ಹೌದು ಎಲ್ಲಾರೆ ಹೋದಿ ಬಂದಿ ಅಂದ್ರ ಆಹಾ ಇವ್ ರೇಷ್ಮೆ ಸೀರೆ ಹಾಯ್ಕೊಂಡು ಹೋಗವ ಅಂತೇಳಿ ಎಲ್ಲಾ ರೇಷ್ಮೆ ಸೀರೆ ತಂದು ಸೊಸಿ ಕೈಯ ಕೊಟ್ಟಳು. ಸೊಸಿ ಮನಸ್ಸನು ಸ್ವಲ್ಪ ಪರಾಕಾಯ್ತು. ಬೇಷ ಸುಧಾರಾಸ್ತು ಸೊಸಿ. ರೇಷ್ಮೆ ಸೀರೆ ಮ್ಯಾಗ ಜೀವ ಇರ್ತಾವ ಹೆಣ್ಮಕ್ಳು. ಗನ ಅವ್ ಕಕ್ಕಿ ಸೀರೆ ಕಡ್ಡಿ ಸೀರೆ ಅಂತ ಇರ್ತಾವಲ್ಲ. ಇಲ್ಲ ಮತ್ತೆ ಆಯ್ತು, ಮತ್ತೆ ಇನ್ನೇ ಜರಾನೇ ಅದ. ನಾ ಸೈಯಲ್ ಆ ಮುದುಕಿ ಕೊಲ್ ಹೊಡೆಯಲ್ಲ ಆಯ್ತಾ, ನೀ ಸುಮ್ಕೊಂಡ್ರಿ ಅದು ಹೆಂಗಾರೆ ಮಾಡಿ ಜೀವ ಮಾಡಮ್ಮ, ಮತ್ತೇನು ಮಾಡೋದು? ಮತ್ತೆ ನೀ ಹೇಳಕತ್ತಿದ ಅಂದ್ ಜೀವ ಮಾಡಮ್ಮಿ, ಆ ಮುದುಕಿ ಕೊಲ್ಲಾರ್ದಂಗ ಮಾಡಮ್ಮಿ. ಆಯ್ತು ಮತ್ತೆ ಏನು ಎಲ್ಲಿಗೆ ಬಿಟ್ರಿ ನಾನು? ಮುತ್ತೆನ ಕೇಳ್ರಿ. ಮುತ್ತೆಗೇನು ಹೇಳ್ತಾನೆ, ಮುತ್ತೆ ಕೊಲ್ಬಡಲ್ಕತ್ತಾನ. ಸೀರಿದು ಆ ಸೀರೆ ನೋಡಿದ ಕೂಡಲೇ ಈಕಿನ ಮನಸ್ಸನ್ನು ಪರಾಕಾಯ್ತು. ಹೌದಾ? ಮತ್ತ 10 ದಿವಸ ಆಯ್ತು, 20 ದಿವಸ ಆಯ್ತು. ಹೌದು ಮತ್ತ ಮುದುಕಿ ತಿಜೋರಿ ಕಡೆಗೆ ಹೋಗಿ ಬೆಳ್ಳಿ ಬಂಗಾರ ವಜ್ಜಿಟ್ಟಿಕೆ ಗೆಜ್ಜಿಟ್ಟಿಕೆ ಬೋರ್ಮಳ್ಳ ನಕಲೇಸ ಎಲ್ಲ ತಗೊಂಡು ಬಂದು ಸೊಸಿ ಕೈಯಾಗೆ ಕೊಡ್ತು. ಹೌದಪ್ಪ ಹೌದು. ಒಟ್ಟು ಹೇಳ್ತದ ಏನಂತ? ಸೊಸಿ ಮುದ್ದ ಇವತ್ತು ಇಲ್ಲಿ ನಾಳಿಗೆ ನಮ್ಮ ಮಣ್ಣಾಗ ನಾಳೆ ಕುಣ್ಯಾಗ ನಾ ಇವ್ ಬೆಳ್ಳಿ ಬಂಗಾರ ಮನೆಯಾಗ ಇಟ್ಟು ಏನು ಮಾಡ್ಲಿ ನಾನು? ಹೌದು ನನಗೆ ಎಲ್ಲಿಗೆ ಹೋಗೋದು ಆಗಲ್ಲ, ಬರೋದಾಗಲ್ಲ. ನೀ ಎಲ್ಲೇರಿ ಹೋದಿ ಅಂದ್ರ ಬಂದಿ ಅಂದ್ರ ಬೆಳ್ಳಿ ಬಂಗಾರ ಹಾಯ್ಕೊಂಡು ಹೋಗು, ಸಣ್ಣಕ್ಕದಿ ಚಂದ ಕಾಣ್ತೇವ ಅಂತ ಹೇಳಿದಳು. ಹೌದಪ್ಪ ಹೌದಾ. ಈ ಬೆಳ್ಳಿ ಬಂಗಾರ ನೋಡಿದ ಕೂಡಲೇನೆ ಆ ಸೊಸಿ ಮನಸ್ಸ ಅರ್ಧಕ್ಕಿಂತ ಹೆಚ್ಚಿಗೆ ಪರಕಾಯ್ತು. ಅತ್ತಿ ಕೊರಗಲಾದ್ರು ಇಕ್ಕಿನೇ ಸಣ್ಣಾಗಿ ಕೊರಗಲ್ಕತ್ತಳು. ಹೌದಪ್ಪ ಹೌದಾ. ಇಂಥ ಅತ್ತಿಗೆ ನಾ ಕೊಲ್ಲಕತ್ತೀನಲ್ಲ, ಹೌದಾ? ಇದಕ್ಕೆ ಭಗವಂತ ಮೆಚ್ತಾನೇನು? ಇದಕ್ಕೆ ಭಗವಂತ ಮೆಚ್ಚೋದಿಲ್ಲ. ನಾ ಯಾವಾದ್ರೂ ಒಂದು ಪಾಪದಾಗ ಬೀಳ್ತೀನಿ, ಈಕಿ ಒಳ್ಳೆ ಅತ್ಯದಾಳ ಅಂತ ಹೇಳಿ ಸಣ್ಣಾಗಿ ಕೊರಗಲ್ಕತ್ತಳು. ಮತ್ತು 9 ದಿವಸ ಆಯ್ತು, 29 ದಿವಸ ಆಯ್ತು. ಮುದುಕಿ ಸೈಲಿಕ್ಕೆ ಒಂದೇ ದಿವಸ ಉಳಿತು. ಹೌದಪ್ಪ ಹೌದು. ಅವಾಗ ಮುದುಕಿ ಎಲ್ಲ ಆಸ್ತಿ ಎಲ್ಲ ಸೊಸಿ ಹೆಸರಿಗೆ ಮಾಡ್ತು. ಹೌದಪ್ಪ ಹೌದು. ಆಸ್ತಿ ಸೊಸಿ ಹೆಸರಿಗೆ ಮಾಡ್ತು. ಹೌದಪ್ಪ. ಸೊಸಿ ಹೆಸರಿಗೆ ಮಾಡತ್ತದ. ಸೊಸಿ ಮುದ್ದ ಇವತ್ತು ಇಲ್ಲಿ ನಾಳಿಗೆ ನಮ್ಮ ಮಣ್ಣಾಗ. ಹೌದಪ್ಪ. ಆಸ್ತಿ ಎಂತ ಬೆಳ್ಳಿ ಬಂಗಾರ ಸೀರೆ ತಗೊಂಡು ನಾ ಏನ್ ಮಾಡ್ಲಿ? ನಾ ಹೊಂಟಿನಿ. ಈ ಮನೆಗೆ ನೀ ಬಂದಿರ್ತಕ್ಕಂತ ಸೊಸಿ ಅಲ್ಲವ್ವ, ನನ್ನ ಮಗಳದಿ. ಹೌದಪ್ಪ ಹೌದಾ. ಏನದಿ? ಸೊಸಿ ಅಲ್ಲ, ನನ್ನ ಮಗಳದಿ. ನೀ ಸೊಸಿ ಅಲ್ಲ, ಸೊಸಿ ರೂಪದೊಳಗ ಬಂದಿರ್ತಕ್ಕಂತ ಮಗಳದಿಯವ. ನನಗ ಆಸ್ತಿ ಬ್ಯಾಡ, ಅಂತಸ್ತಿ ಬ್ಯಾಡ, ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ, ಎಲ್ಲ ನೀನೇ ತಗೋ. ಒಂದು ಮೊಮ್ಮಗನಿಗೆ ಹಡ್ದು ಕೊಡು, ನಾ ಮೂಲ್ಯಾಗ ಆಡಿಸ್ಕೋತಿ ಇರ್ತೀನಿ ಅಂತ ಹೇಳಿ ಅತ್ತಿ ಹೇಳ್ದ ಕೂಡಲೇನೆ ಅತ್ತಿ ಮಾತು ಕೇಳಿ ಸೊಸಿ ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ ಬೀಳ್ಕತ್ತು. ಹೌದಪ್ಪ ಹೌದಾ. ಅವಾಗ ಸೊಸಿ ಅಲ್ಲೇ ಆಸ್ತಿ ಪತ್ರ ಒಕ್ಕಾಡ್ದಳು. ಹೌದು. ಓಡ್ಕೋತು ಸೀದಾ ಮತ್ತ ತವ್ರ ಮನೆಗೆ ಬಂದಳು. ಹೌದು. ಅಪ್ಪನಂತೆಲ್ಲ ಬಂದು ಅಪ್ಪನ ಬಲಿಯಕ್ಕೆ ಬಂದಳು. ಹೌದಪ್ಪ. ಅಪ್ಪನ ತೆಕ್ಕಿಗೆ ಬಿದ್ದು ಮತ್ತ ಅಳ್ಳಕತ್ತಳು. ಹೌದಪ್ಪ. ಅವಾಗ ತಂದು ಹೇಳ್ತಾನ, ಏನತ್ತಪ್ಪ? ಇವ ಅಳಬೇಡ, ಒಂದು ದಿವಸದಾಗ ಮುದುಕಿ ಸಾಯ್ತದ ಅಂತ ಹೇಳ್ದ. ಸಾಯ್ತದಂದ. ಹೌದು. ಅವಾಗ ಸೊಸಿ ಇದ್ದಕ್ಕೆ ಮಗಳತ್ತಾಳ. ಏನಂತಪ್ಪ? ಯಪ್ಪ ನಮ್ಮ ಅತ್ತಿ ಸಾಯ್ಬೇಡ್ದಲ್ಲ ಕತ್ತಳು. ಹಂಗೆ ಹಂಗ ಉಳಿತಾಳ ಇನ್ನು ಅಲ್ಲ. 29 ದಿವಸ ಹಚ್ಚಿ ಕಡಿ ಬಂದು ಮುದುಕಿ ಸಾಯ್ಬೇಕಂತೇಳಿ ಬಂದಿದಿ. ಹೌದು. ಇವತ್ತು ನೋಡಿದ್ರೆ ಸಾಯ್ಬಾರ್ದಲ್ಲ ಕತ್ತಿದಿ. ಹೌದಪ್ಪ. ಯಾಕೆ ಮಗಳ ಆತ ಕೇಳ್ದ. ಅವಾಗ ಸೊಸಿ ಹೇಳ್ತಾಳ. ಏನು ಹೇಳ್ತಾಳ ಮಗಳು ಹೇಳ್ತಾಳ. ಏನಂತಪ್ಪ? ಯಪ್ಪ ಹೌದು, ನನಗಕ್ಕೆ ಅತ್ತೆ ಅಲ್ಲ. ಹೌದು, ನನ್ನ ತಾಯಿಗಿಂತ ಹೆಚ್ಚಿನಕ್ಕೆ ಅದಾಳ. ಈ ಮನ್ಯಾಗಿದ್ದಾಗ ನನ್ನ ತಾಯಿ ರೇಷ್ಮೆ ಸೀರೆ ಕೊಡ್ತಿದ್ಳು ಬಿಡ್ತಿದ್ಳು ಗೊತ್ತಿಲ್ಲ. ನನ್ನ ಅತ್ತೆ ನನಗೆ ರೇಷ್ಮೆ ಸೀರೆ ಕೊಟ್ಟಾಳ. ಈ ಮನ್ಯಾಗಿದ್ದಾಗ ನನ್ನ ತಾಯಿ ಬೆಳ್ಳಿ ಬಂಗಾರ ಕೊಡ್ತಿದ್ರು ಬಿಡ್ತಿದ್ರು ಗೊತ್ತಿಲ್ಲ. ಅತ್ತಿ ಬೆಳ್ಳಿ ಬಂಗಾರ ಕೊಟ್ಟಾಳ. ಹೌದು, ಎಲ್ಲಾ ತರ ಕೊಟ್ಟಾಳ. ಸ್ವಂತ ಆಸ್ತಿನ ನನ್ನ ಹೆಸರಿಗೆ ಮಾಡ್ಯಾಳ. ಮಾಡಿ ಒಂದು ಮಾತು ಕರ್ದಾಳ. ಏನತ್ತಪ್ಪ? ಆ ಮನೆಗೆ ನಾ ಸೊಸಿ ಅಲ್ಲತ್ತಪ್ಪ, ನಮ್ಮ ಮಗಳ ದಿನತ್ತೇಳಿ ನನ್ನ ಅತ್ತಿ ಬಾಯಿ ತುಂಬ ಕರ್ದಾಳ. ಅಂತ ಅತ್ತಿ ಸತ್ತಳಂದ್ರ ನಾ ಇದ್ದರೆ ಏನ್ ಮಾಡ್ಲಿ? ಇದೇ ಮನ್ಯಾಗ ನಾ ಊರ್ಲ ಹಾಕೊಂಡು ಸಾಯ್ತೀನಪ್ಪ ಅಲ್ಲಕತ್ತಳು. ಮಗಳು ಅಂದ್ಳು ಅಪ್ಪಗ. ಹೌದಾ? ಅವಾಗ ತಂದೆತ್ತನಿ ಹ್ಯಾಂಗ್ಯವ ಒಂದೇ ದಿವಸದಾಗ ಮುದುಕಿ ಸಾಯ್ತದ. ಹೆಂಗ್ ಮಾಡುದಿನ್ನ ಅಂದ ಕೂಡಲೇನೆ ಅವಾಗ ಮಗಳತ್ತಾಳ. ಏನತ್ತಪ್ಪ? ಯಪ್ಪ ನಮ್ಮ ಅತ್ತಿ ಸಾಯದ್ ನಾ ಕಣ್ಣಿಲೆ ನೋಡಂಗಿಲ್ಲ, ಅಕ್ಕಿನಕ್ಕಿಂತ ಮೊದಲೇ ಸಾಯ್ತೀನಿ ತಾ ಹಗ್ಗ ಅಲ್ಲಕತ್ತಳು. ಹಗ್ಗ ತಗೊಳಕತ್ತಳು, ಆ ಕಡೆ ಓಡಾಡಕತ್ತಳು. ಅವಾಗ ತಂದ್ ಹೇಳ್ತಾನೆವ, ಏನತ್ತ? ಹಗ್ಗ ತಗೋಬೇಡ, ಸಾಯ್ಬೇಡ, ನಿಮ್ಮ ಅತ್ತಿನೂ ಸಾಯಲ್ಲ ಅಂತ ಹೇಳ್ದ. ಅದ ಹೆಂಗಿಪ್ಪ?
ಅದೇ ಹಂಗ್ಯಪ್ಪ 29 ಗೋಳಿ ಇದೇ ಕೈಯಾರಿ ಹಾಕಿನ ಮುದುಕಿ ಕುಡಿಸಿನಿ ಒಂದೇ ಗೋಳಿ ಉಳ್ದದ ಮೂಲ್ಯಾಗ ಮನ್ಯಾಗ ಹೌದು ಮಾಡ್ದಾಗ ಒಂದೇ ಗೋಳಿ ಉಳ್ದದ ಹೆಂಗ ಸೈಯಲತ್ತಿಯಪ್ಪ ಅಂದ್ಕೊಳ್ಳಿ ಅವಾಗ ತಂದ್ ಹೇಳ್ತಾನ ಏನತ್ತ ಯವ್ವ ನಿಮ್ ಮತ್ತಿಗೆ ನಾ ಸಯ್ಯ ಗೋಳಿ ಕೊಟ್ಟಿಲ್ಲ ಟಾಣಿಕ್ ಗೋಳಿ ಕೊಟ್ಟಿನಂದತ್ತ ಹೌದಾ ದಾನಿಕ ಗೋಳಿ ಕೊಟ್ಟಿನಿ ಮುದುಕಿ ಸೈಯಂಗಿಲ್ಲವ ಇನ್ನ ಇಟ್ಟು ದಮ್ಮೆ ತಯಾರಿ ಆಗ್ತದ ಕರೆ ಪೈಲ್ವಾನ್ ಆಗ್ತಾಳ ಪೈಲ್ವಾನ್ ಆಗ್ತದ ಹೌದು ನಾ ಯಾಕೆ ಗೋಳಿ ಕೊಟ್ಟಿನಿ ಯಾಕೆಪ್ಪ ಆ ಮನ್ಯಾಗ ನೀನು ಹೆಂಗ್ ನಡಿಬೇಕನ್ನೋದೇ ನಿನಗೆ ಗೊತ್ತಿಲ್ಲ ಹೌದಪ್ಪ ಹೌದು ಗಂಡಿದ್ದವ ನೌಕರಿ ಮಾಡಕ್ ಹೋಗಿರ್ತಾನ ಆ ಮನ್ಯಾಗ ನೀ ಒಬ್ಬಾಕಿನೇ ಅದಿ ಹೌದು ನಿನಗೆ ಬಿಟ್ರು ವಯಸ್ಸಾಗಿರ್ತಕ್ಕಂಥ ಮುದುಕಿಗೆ ನೋಡ್ಕೋರ್ ಯಾರು ಹೌದು ಆ ಮನಿಗೆ ಮಗಳಂದ್ರು ನೀನೆ ಹೌದು ಸೊಸಿ ಅಂದ್ರು ನೀನೆ ನಿನಗೆ ಬಿಟ್ರ ಆ ಮುದುಕಿಗೆ ಯಾರು ಅದಾರ ಯಾರು ಗತಿ ಇಲ್ಲ ಅಂತ ವಯಸ್ಸಾಗಿರ್ತಕ್ಕಂಥ ಮುದುಕಿಗೆ ನೀ ಚಂದ ನೋಡ್ಕೊಂಡೆ ಅಂದ್ರ ಆಕಿ ನಿನಗ ತಾಯಿನೇ ಆಗ್ತಾಳ ಕರೆ ಅತ್ತೆ ಆಗುದಿಲ್ಲ ಹೌದು ನಿನಗ ತಾಯಿನೇ ಆಗ್ತಾಳ ಕರೆ ಅತ್ತೆ ಆಗುದಿಲ್ಲ ಹೌದು ಮತ್ತ ಆಕಿಗೆ ಚಂದ ನೋಡ್ಕೊಂಡೆ ಅಂದ್ರ ನಿನಗ ಪುಣ್ಯದ ಕೆಲಸ ಅದ ಹೌದಪ್ಪ ಪುಣ್ಯದ ದಾರಿ ಸಿಗುತ್ತದ ಭಗವಂತ ನಿನಗ ಮೆಸ್ತನವ ಮುಂದಾದ್ರೂ ಚಂದಾಗಿ ನೋಡ್ಕೊಂಡಿರು ಅಂತ ಹೇಳಿ ಮಗಳಿಗೆ ಬುದ್ಧಿ ಮಾತು ಹೇಳಿ ಮತ್ತ ಗಂಡನ ಮನೆಗೆ ಕಳಿಸದತ್ತ ಹೌದು ಅದಕ್ಕಿರ್ಲಿ ಹೌದು ಹೌದು ಒಂದು ಬಡಿಗಿತ್ತಮ್ಮ ಒಂದು ಬಡಿಗೆ ಹೋಗಿ ಹಲೋ ಇರ್ಲಪ್ಪ ನೀನು ಒಬ್ಬ ದೇವ್ರ ನಮಗ ಹೌದು ಅವ್ ಮುತ್ತೆ ಇರ್ಲಿ ಅನ್ನೋದು ತೀರ ಹೆಚ್ಚು ಮಾಡಿದ ಹಲೋ ತಗೋಬಾ ಬರ್ರಿ ಮತ್ತೆ ಬರ್ರಿ ನೀ ಹಾಡುದ ನಮ್ಮನ್ನ ಕರ್ಸಿದ್ವು ಯಪ್ಪ ಅವ್ರ ಮುತ್ತೇರಿ ಬಿಡಲಾಗ್ಯಾರ ಅವರು ಹೆಂಗೋ ಯಪ್ಪ ಇರ್ಲಿ ಅಂದಿವು ಸಾಕು ಅಂದಿವು ಸುಮ್ ಅಂದಿವು ಆ ಕಡೆ ವೈರಿ ಮುತ್ಯಾನ ವೈರಿ ಕಡೆ ಹಲೋ ಬಿಡ್ರಿ ಹೋಲ್ರಿ ನೋಡ್ರಿ ಕುದುರೆ ತಗೋರಿ ಅಲ್ಲೊಬ್ರು ಮುತ್ತಾರ ನೋಡ ಅವ್ರಿಗೆ ಜೋಡ್ ಮಾಡ್ಬಿಡ್ರಿ ಹೌದು ಈ ಮುತ್ತೆ ದೇಶದೊಳಗ ಜನಪರ ನಾಡಿಗೆ ಹೆಸರಾಯ್ತ ಗಂಧರ ಬರುವ ಪಗಡಿಸಿದ್ದ ಆಕರ ಹಾಕಿ ಕೂತ ಶಿವನಿಗೆ ಶಿವರಾಯ ಮಾಡಿದ ಪದಗಳು ಶಿವನಿಗೆ ಶಿವರಾಯ ಮಾಡಿದ ಪದಗಳು ಹಲೋ ಹಲೋ